ಪರಮೇಶ್ ಅಂತ ಮಾತಾಡೋದು. ಪರಮೇಶ್ ಅಂತ ಹೇಳಿ. ಹಾಂ ಸರ್, ಅದು ಕುವೆಂಪು ಸಂಘ ಅಂತೇಳಿ. ಓಕೆ ಸರ್ ನನಗೆ ಒಂದು ಸ್ವಲ್ಪ 2 ವರ್ಷದ ಕೆಳಗೆ ಒಂದು ಹಾರ್ಟ್ ಅಟ್ಯಾಕ್ ಆಯ್ತು ಸರ್ ನನಗೆ. ಅವಾಗ ನಾನು ಸುಮಾರು ಒಂದು 7 ವರ್ಷದಿಂದ ಧರ್ಮಸ್ಥಳ ಸಂಘ ಕಟ್ಕೊಂಡು ಬರ್ತಾ ಇದ್ದೀನಿ. ಈ 8ನೇ ವರ್ಷ 9ನೇ ವರ್ಷ ಆಗಿರ್ಬೇಕು. ನನಗೆ ಹಾರ್ಟ್ ಅಟ್ಯಾಕ್ ಆಯಿತು. ಅವಾಗ ನಾನು ಕಟ್ಟಕ್ಕಾಗಲಿಲ್ಲ. ನಮ್ಮ ಒಂದು 4 ವಾರ ನಮ್ಮ ಸಂಘದಲ್ಲಿದ್ದ 5 ಜನ ಸದಸ್ಯರು ಕಟ್ಟಿದ್ರು. ಆಮೇಲೆ ನಾನು ಚೂರು ಚೇತರಿಕೆ ಆಗ್ದಾಗ ಅವ್ರಿಗೆ ದುಡ್ಡು ಕೊಡೋಕ್ಕೆ 2 ತಿಂಗಳಾಯಿತು. ಕಟ್ಬಿಟ್ರಿ ಕಣ್ರಪ್ಪ, ನಾನು ನಿಮ್ಮ ಮೆಡಿಸಿನ್ಗೆ ಹೊಂಚಕ್ಕಾಗಲ್ಲ, ಎಲ್ಲಿ ಕೊಡೋಕ್ಕಾಗತ್ತೆ, ನಾನು ಅವಾಗ ಟೈಮ್ ತೊಗೊಂತೀನಿ ಅವ್ರ ಹತ್ರ ಅಂತ ಕೇಳಿ ಹೇಳ್ಕೊಂಡೆ. ಅವ್ರಿಗೆ ಒಂದು 3 ತಿಂಗಳು ಟೈಮ್ ಕೊಟ್ಟಿದ್ದ. ನಾನು ಆಮೇಲೆ ಚೇತರಿಕೆ ಆದ್ಮೇಲೆ ಕಟ್ತೀನಿ ಅಂದೆ. ಅವರು ಅವಾಗ ಮನೆ ಹತ್ರ ಬರಕತ್ಕೊಂಡ್ರು. ಮನೆ ಹತ್ರ ಬಂದ್ಬಿಟ್ಟು FSL SP ಅವರೆಲ್ಲ ಬಂದು ಆಗಾಗ್ಲ ಯಾವಾಗ ಕಟ್ತೀರಾ ಅನ್ನೋ. ನನಗಿನ್ನೂ ಟೆನ್ಷನ್ ಜಾಸ್ತಿ ಆಗ್ತಾ ಹೋಗ್ತಾ ಕಮ್ಮಿ ಆಗ್ಲಿಲ್ಲ ಅವಾಗ. ಆಮೇಲೆ ನಮ್ಮ ವೈಫು ಹಿಂಗೆ ಶಾಲೆಗೆ ಮಕ್ಳನ್ನ ಕಳ್ಸಕ್ಕೆ ಅಂತ ನಮ್ಮ ಮನೆಯಿಂದ ಸ್ವಲ್ಪ ದೂರ ಸರ್ಕಲ್ ಅಲ್ಲಿ ಇದೆ, ಅಲ್ಲಿ ಬಸ್ ಬರ್ತವೆ, ಅಲ್ಲಿ ಹತ್ತಕ್ಕೆ ಅಂತ ಹೋಗಿದ್ದಾರೆ. ಅವಾಗ ಸಂಘದ SP ಗಳು ಒಂದು 5 ಜನ ನಡ್ಕೊಂಡು ಹೋಗ್ಬೇಕಾರೆ ನೀವು ಇವ್ರ ಗಂಡ ದುಡ್ಡು ಕಟ್ಟಕ್ಕಾಗ್ಲಿಕ್ಕೆ ನಾಟಕ ಮಾಡ್ಕೊಂಡು ಏನಾರ ಸುಳ್ಳು ಹೇಳ್ತಾನೆ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಅಲ್ಲಿ ನಮ್ಮ ರಿಲೇಷನ್ ಎಲ್ಲ ಜೊತೆಗಿದ್ದಾರೆ ಅಲ್ಲೆಲ್ಲವ. ಅವಾಗ ನಮ್ಮ ವೈಫ್ ಬಂದು ಹಿಂಗೆಲ್ಲ ಮಾತಾಡ್ತಾರೆ ಜನ, ಹಿಂಗೆಲ್ಲ ಇದ್ ಮಾಡ್ತಾರೆ ಅಂತ ಅಂದ್ರು. ನಾನು ಒಂದು 6 ತಿಂಗಳಾದ್ಮೇಲೆ ಸುಮ್ಮನಿದ್ದೇನು ಮಾತಾಡಕ್ ಹೋಗ್ಲಿಲ್ಲ. ಒಂದು 6 ತಿಂಗಳಾದ್ಮೇಲೆ ಬಂದ್ರು ಇಲ್ಲಿ ಅಂಗಡಿ ಹತ್ರ. ಅವಾಗ PO ಸರ್ ಫೋನ್ ಮಾಡಿದ್ರು, ಈಗ ನೀವು ದುಡ್ಡು ಕಟ್ತೀರಾ ಹಂಗೆ ಅಂತಂದ್ರು. ಇಲ್ಲ ಸರ್, ನಾನು ಕಟ್ಟಕ್ಕಾಗಲ್ಲ, ಈಗ ಸದ್ಯದ ಮಟ್ಟಿಗೆ ನನ್ನ ಆರೋಗ್ಯ ಸರಿ ಆಗೋ ತನಕ ಕಟ್ಟಕ್ಕಾಗಲ್ಲ. ನಾನು ಆರೋಗ್ಯ ಸುರಕ್ಷೆ ಮಾಡ್ಸಿನ ಸರ್ ನಿಮ್ಮ ಹತ್ರ, ನನಗೆ ಏನಾದ್ರು ಒಂದು ಅವಕಾಶ ಮಾಡಿಕೊಟ್ರಿ, ನನಗೆ ಆರೋಗ್ಯ ಸಮಸ್ಯೆ ಇದೆ, ಒಂದು ಸಂಸ್ಥೆಯಿಂದ ಏನಾದ್ರು ಒಂದು ವಿದ್ಯೆ ಇರುತ್ತೆ, ಯಾವ್ದಾದ್ರು ಒಂದು ಪರಿಹಾರ ಏನಾದ್ರು ಒಂದು ಮಾಡ್ಕೊಡಿ ಅಂತ ಕೇಳಿದೆ. ಅವ್ರು ಅದಕ್ಕೆ ಇಲ್ಲ ಒಂದು 10,000 ಬರುತ್ತೆ ಅಂದ್ರು. 10,000ಕ್ಕೆ ಬರ್ತಾ ಒಂದ್ಸರಿ ಚಕ್ಕರ್ ಬರೋ ದುಡ್ಡು ಬರಲ್ಲ. ಅಡ್ಮಿಟ್ ಆಯ್ತು ಸರ್. ಎಲ್ಲ ಸರ್ ನಾನು 5 ದಿವಸ ಆಗಿದ್ದೆ ಸರ್. ಓಕೆ, ಈಗ ನಿಮ್ಗೆ ಇನ್ಶೂರೆನ್ಸ್ ಕಾರ್ಡು ಮತ್ತೆ PRK ಕಾರ್ಡು ಅಂತ ಏನೋ ಮಾಡಿಸ್ತಾರಲ್ಲ, PRK ಬಿಡಿ ಸತ್ ಮೇಲೆ ಮನ್ನಾಗತ್ತೆ ಅಂತ ಏನೇನೋ ಹೇಳ್ತಾರೆ. ಈ ಇನ್ಶೂರೆನ್ಸ್ ಏನಕ್ಕೆ ಇರೋದು? ಅದು ಬರೀ ಸಾಲಕ್ಕೆ ಇದನ್ನ ಸೆಕ್ಯೂರಿಟಿ ಅವರು ಸಾಲಕ್ಕೆ ಇವ್ರೆ ಈಗ ಸುಮಾರು ಜನ ಕೆಲವರೆಲ್ಲ ಫೋನ್ ಮಾಡ್ಬಿಟ್ಟು, ಸರ್ ಅವ್ರಿಗೆ ಹುಷಾರಿಲ್ಲ ಸರ್, ಅವ್ರಿಗೆ ಚೆಕ್ ಕೊಟ್ಬಿಟ್ರು, ಇವ್ರಿಗೆ ಕ್ಯಾಶ್ ಕೊಟ್ಬಿಟ್ರು, ಅವ್ರಿಗೆ ದುಡ್ಡು ಕೊಟ್ಬಿಟ್ರು, ಕೆರೆ ಕಟ್ಬಿಟ್ರು ಅಂತಾರೆ. ಸಂಘದ ಸದಸ್ಯರ ಎಷ್ಟೊಂದು ಗೋಗರ್ಕೊಂಡ್ರು ಕೊಡಲ್ವಲ್ಲ, ಇದೆಂತ ಸಂಘ ಇದು? ಸರ್ ಕೆರೆ ಕಟ್ಟಿದ್ರು, ಊರು ದರ ಮಾಡಿದ್ರು ಅಂತ ಲೆಕ್ಕ ಹೇಳ್ತಾರ ಅವರು. ಈಗ ಒಂದು ಕ್ಷೇತ್ರ ದುಡ್ಡು ತಗೊಂಬಂದು ಎಲ್ಲ ಕಟ್ಟಿ ಎಲ್ಲ ಮಾಡ್ತಾರೆ. ಜನಗಳು ದುಡ್ಡು ತಗೊಂಡೋಗಿ ಹಿಂಸೆ ಮಾಡ್ಬಿಟ್ಟು ಕೆರೆ ಕಟ್ಟು ಅಂತ ಕೇಳ್ತಾರೆ ಸರ್. ಕರೆಕ್ಟ್. ಈಗ 4 ಜನಕ್ಕೆ ಒಳ್ಳೇದ್ ಮಾಡಿ ಆಮೇಲೆ ಅವ್ರನ್ನ ಒಳ್ಳೇದು ಅಂತ ಅಭಿವೃದ್ಧಿ ತಗೋಬೇಕು. ಇನ್ನೊಬ್ರು ತುಣದ್ ಮೇಕ್ ಬರೋದು ದೊಡ್ಡದಲ್ಲ ಸರ್ ಅದು. ಅಂದ್ರೆ ನಿಮ್ನ ಹಿಂಸೆ ಮಾಡ್ಬಿಟ್ಟು ನಿಮ್ಗೊಂದು ಕೆರೆ ಕಟ್ಟಿಸ್ಬಿಟ್ರೆ ಆಯ್ತಾ? ಬದುಕೋಕ್ ನೀವೇ ಇರಲ್ವಲ್ಲ ಅಲ್ಲಿ. ಈಗ ಸರ್ ನನಗೀಗ ನನ್ನ ಆರೋಗ್ಯ ಸಮಸ್ಯೆ ಐತೆ ಅಂತ ಅವ್ರ ಹತ್ರ ಕೇಳ್ಕೊಂತ ಇದ್ದೀನಿ. ಹೆಗ್ಡೇರ್ಗೂ 2 ಸರಿ ಪತ್ರ ಬರ್ದು ಹಾಕಿದ್ದೀನಿ ಸರ್, ಏನೂ ರಿಪ್ಲೈ ಇಲ್ಲ. ನನಗೆ ಹಿಂಗೆ ತೊಂದರೆ ಆಗಿದೆ, ಆರೋಗ್ಯ ತೊಂದರೆ ಆಗಿದೆ ಸರ್, ನನ್ಗೆ ಏನಾದ್ರು ಒಂದು ಅವಕಾಶ ಕೊಡಿ ಅಂತ ಹೇಳಿ ಪತ್ರ ಬರ್ದು ಹಾಕಿದ್ದೆ. ಏನೂ ಅವಕಾಶ ಇಲ್ಲ, ಏನೂ ರಿಪ್ಲೈನೂ ಇಲ್ಲ. ಈಗ ಧರ್ಮಸ್ಥಳ ಸಂಘದ್ದು ಕಣ್ಣುವರ್ಸ ನಾಟಕನ ಇದು. 4 ಜನ ಕೊಟ್ಬಿಟ್ಟು 106 ಜನ ಕೊಟ್ಟಿದೀವಿ ಅಂತ ತೋರ್ಸ್ಕೊಳ್ಳೋಂತ ನಾಟಕನ ಇದು ಅಂತ. ಅದೇ ಸರ್ ಮಾಡ್ತಾ ಇರೋದು. ಈಗ ಅವರು ದುಡ್ಡು ಕೊಡ್ತಾರೆ, ಅವ್ರಿಗೇನು ದುಡ್ಡು ಬರ್ತಾ ಇರ್ಬೇಕಷ್ಟೇ. ನೀನು ಸಾಯಿ ಬಿಡ್ತಾರ ಬಿಡು, ಅವ್ರು ಅದೇ ಹೇಳೋದು. ಈಗ ನಾನು ಹಿಂಗೆ ಆರೋಗ್ಯ ಸರಿ ಇಲ್ಲ ಅಂತ ಫೋನ್ ಮಾಡಿದಾಗ, ನಾನು ಬಾಗೂರು ನಮ್ಮೂರ ಹತ್ರ ಒಂದು 8 ಕಿಲೋಮೀಟರ್ ಊರಿಗೆ, ಅಲ್ಲಿ ಕಾಲೇ ಕಟ್ಟಾಗಿದೆ, ಅವನ ಹತ್ರ ನಾವು ಬಿಟ್ಟಿಲ್ಲ, ಮನೆ ಬಾಗ್ಲಿಗೆ ವಸೂಲಿ ಮಾಡಿವಿ ಅಂದ್ರು. ಕೂಡ ವಸೂಲಿ ಮಾಡಿದ್ದಾರೆ. ಮತ್ತೆ ಮಾಡೋದು ಮತ್ತೆ ಮೊನ್ನೆ ಯಾರೋ ನಾನು ವೃದ್ಧಾಪ್ಯ ವೇತನಕ್ಕೆ ಫಿಕ್ಸ್ ಮಾಡ್ಬಿಟ್ಟಿದ್ದೀನಿ ಹಂಗೆ ಹಿಂಗೆಲ್ಲ ಹೇಳ್ತಾರೆ. ಆ ವೃದ್ಧಾಪ್ಯ ವೇತನ ಫಿಕ್ಸ್ ಮಾಡೋದು ನಿಮ್ಮಂತ ದುಡ್ಡು ತಗೊಂಡವ್ರೆ, ನಿಮ್ಮಂತವ್ರಿಂದ ದುಡ್ಡು ತಗೊಂಡೆ. ನಿಮ್ಗೆ 1,000 ರೂಪಾಯಿ ಲೂಟಿ ಮಾಡಿರ್ತಾರೆ, 106 ರೂಪಾಯಿ ಹಿಂಗ್ ಕೊಡ್ತಾರೆ ಅಷ್ಟೇ. ಈಗ ಸರ್ ಈಗ ಇಲ್ಲೇ ಮಾಹಿತಿ ತೊಗೊಳ್ಳಿ ಸರ್. ಈಗ ಒಂದು ಊರಲ್ಲಿ ಇಷ್ಟು ಸಂಘಗಳಿದಾವೆ, ಒಂದು ಹೊಸದುರ್ಗ ತಾಲೂಕಲ್ಲಿ, ಅಂತ ಊರಲ್ಲಿ ಇಷ್ಟು ಸಂಘಗಳು ಉಳಿತಾಯ ದುಡ್ಡು ಕಟ್ತಾರೆ ಅಂದ್ರೆ, ಅಂತ ಕರ್ನಾಟಕದಲ್ಲಿ ಎಷ್ಟಿದೆ ಸಂಘಗಳು? ಅವ್ರಿಗೆ ಎಷ್ಟು ದಿನಕ್ಕೆ ಒಂದು ವಾರಕ್ಕೆ ಎಷ್ಟು ಉಳಿತಾಯ ಹೋಗುತ್ತೆ? ಆ ದುಡ್ಡು ಲೋನ್ ಕೊಡದೇ ಏನ್ ಮಾಡ್ತಾರೆ ಸರ್ ಅವರು? ಈಗ ನಮ್ ದುಡ್ಡು ನಮಗೆ ಲೋನ್ ಕೊಡ್ತಾ ಇರೋದು ಹೊರತು ಬೇರೆ ದುಡ್ಡು ಕೊಡ್ತಾ ಇಲ್ಲ ಅವರು. ಅವ್ರಲ್ಲಿ ಏನೇನ ಮಾಡ್ಕೊಂಡಾರ ಲೆಕ್ಕ ಇಲ್ಲ. ಯಾವ ಅಕೌಂಟ್ ಹೋಗ್ತಿದೆ, ಯಾವ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಬರ್ತಾ ಇದೆ, ಬಡ್ಡಿ ದುಡ್ಡು ಬರ್ತಾ ಇದೆ, ಎಲ್ಲೂ ಲೆಕ್ಕ ಇಲ್ಲ. ಇಲ್ಲ ಸರ್, ಯಾವ್ದು ಏನು ಇಲ್ಲ ಸರ್. ಆಮೇಲೆ ನನಗೆ ಹೇಳ್ತಾರೆ, ನಾನು ಒಂದ್ 2 ಸರಿ ಫೋನ್ ಮಾಡಿದಾಗ ದುಡ್ಡು ಕಟ್ತೀರಾ ಕಟ್ಟಕ್ಕಾಗಲ್ಲ, ನೈಟ್ ಟೈಮ್ ಕೊಟ್ರೆ ಕಟ್ತೀನಿ ಸರ್, ಈಗ ಸದ್ಯಕ್ಕೆ ಆಗಲ್ಲ ಅಂದೆ. ಆಮೇಲೆ ಇನ್ನೊಂದ್ ಸರಿ ಬಂದ್ರು, ಒಂದು SP ಬಂದ್ರು, 5 ಜನ SP ಕಳ್ಸಿದ್ರು ನಮ್ಮ ಅಂಗಡಿ ಹತ್ರ. ನಾನು ಒಂದು ಏನೋ ಹೊಟ್ಟೆಪಾಡಿಗೆ ಈಗ ಹಂಗೆ ಇರಕ್ ಬರಲ್ಲ ಸರ್, ಏನಾದ್ರು ಒಂದು ಜೀವನಕ್ಕೆ ಏನಾದ್ರು ಒಂದು ಮಾತ್ರಿಗಾರ ಹುಡ್ಕೋಬೇಕಲ್ಲ.
ಆ ಥರ ಮಾಡ್ತಾ ಇದ್ದೆ. ಬಂದು ಅಂಗಡಿ ಹತ್ರ ಬಂದ್ಬಿಟ್ಟು ನೀವು ದುಡ್ಡು ಕಟ್ಟಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ನಾನು ಹೇಳಿದೆ ಸರ್. ಬಂದು ಕೂಗಾಡಿದ್ರು, ನೀವೇ ನನಗೆ ಫ್ರೀಯಾಗಿ ದುಡ್ಡು ಕೊಟ್ಟಿಲ್ಲ, ನನ್ನ LIC ಬಾಂಡ್ ಇಟ್ಕೊಂಡು ದುಡ್ಡು ಕೊಟ್ಟಿದ್ದೀರಾ, ಬಾಂಡ್ ಕ್ಲೈಮ್ ಮಾಡ್ಕೊ ಹೋಗ್ರಿ ಅಂತಂದೆ. ಬಾಂಡ್ ಕ್ಲೈಮ್ ಮಾಡ್ಕೊ ಹೋಗ್ರಿ ಅಂದೆ. ಹಂಗೂ ನೀವು ದುಡ್ಡು ಕಟ್ಟಬೇಕಾ, ಹಿಂಸೆ ಮಾಡಬೇಡ್ರಿ ನನಗೆ, ನನ್ನ ಹತ್ರ 500 ಇರುತ್ತೋ 1000 ಇರುತ್ತೋ ಎಷ್ಟಿರುತ್ತೋ ದುಡ್ಡು ಕಟ್ತೀನಿ, ನನ್ನ ಕೈಲಾದಷ್ಟು, ನಾನು ಕಟ್ಟಲ್ಲ ಅಂತ ಹೇಳಲ್ಲ ಅಂತ ಹೇಳಿದೆ. ಇಷ್ಟೇ ಕಟ್ಟಬೇಕು, ನಮ್ಗೆ ಇಷ್ಟೇ ಇದಾಗಬೇಕು ಕಂತಿರೋದು ಅಂದ್ರೆ ನಾವ್ ಎಲ್ಲಿಂದ ಕಟ್ಟಕ್ ಹೋಗಲ್ಲ ಸರ್, ನಾವು ಆರೋಗ್ಯ ಸರ್ ಇಲ್ದರು. ಅದಕ್ಕೆ ನನಗೆ ಹೇಳಿದ್ರು ಅವಾಗ P1 ಮಾತು ಫೋನ್ ಮಾಡಿಬಿಟ್ಟು ನೀವು ದುಡ್ಡು ಕಟ್ಟಿಲ್ಲ ಅಂದ್ರೆ ಜೈಲಿಗೆ ಹಾಕೋಸ್ತೀನಿ, ಸ್ಟೇಷನ್ಗೆ ಹಾಕೋಸ್ತೀನಿ ಅಂದ್ರು. ಆಮೇಲೆ ಸಂಘದ ಹುಡುಗರನ್ನೆಲ್ಲ ಗುಂಟ್ ಮಾಡ್ಕೊಂಡು ನಿಮ್ಗೆ ಕಂಪ್ಲೇಂಟ್ ಮಾಡಕ್ಕೆ ನಮ್ಗೆ ಸೈನ್ ಮಾಡಕ್ ತರ್ತಾರೆ ಅಂದ್ರು. ಹೋಗಿ ಮಾಡೋಗ್ರಪ್ಪ, ನಮಗೆ ನೀವೇನು ದುಡ್ಡು ಕೊಟ್ಟಿಲ್ಲ, ಸಂಸ್ಥೆ ಕೊಟ್ಟಿದ್ದಾನೆ, ನಾನು ಸಮಸ್ಯೆಗೆ ಉತ್ತರ ಕೊಡ್ತೀನಿ, ಅದೇನು ಕೋರ್ಟ್ ಇದೈತೆ, ನಾನು ಅಲ್ಲಿ ಬದ್ಧವಾಗಿರ್ತೀನಿ, ನನ್ನ ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ ಎಲ್ಲ ಇದಾವೆ, ನಾನೇನು ಸುಳ್ಳುಟಕ್ಕೆ ಹೇಳಲ್ಲ, ಬರ್ತೀನಿ ಅಂತ ಅಂದೆ. ಅವ್ರು ಯಾರು ಕಂಪ್ಲೇಂಟ್ ಕೊಡಕ್ ಹೋಗ್ಲಿಲ್ಲ. ಆಮೇಲೆ ಇವರು ಮೊನ್ನೆ ಒಂದು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೋಯ್ದ್ರು. ಕೋರ್ಟ್ ಕೂಡ ಕರ್ಸಕ್ಕೆ ನಿಮ್ಮನ್ನ ಕೋರ್ಟ್ಗೆ ಬಲ್ಲಿ ಅವ್ರು ಡಾಕ್ಯುಮೆಂಟ್ ತಗೊಂಡ್ ಬರ್ಲಿ, ಅವ್ರು ಏನೇನು ಲೂಟಿ ಮಾಡಿದ್ರ ನಾನು ಹಾಸ್ಪಿಟಲ್ ಏನ್ ಡಾಕ್ಯುಮೆಂಟ್ ಇದಾವೆ ಎಲ್ಲ ತಗೊಂಡ್ಬರ್ತೀನಿ ಸರ್ ನಾನು ಅವಾಗ. ಆಮೇಲೆ ಹುಡುಗರನ್ನೆಲ್ಲ ದುಂಡು ಮಾಡಿದ್ರೆ ಅವ್ರು ಕಂಪ್ಲೇಂಟ್ ಕೊಡಕ್ ಹೋಗ್ಲಿಲ್ಲ, ಅವಾಗ ಸುಮ್ಮನಾದ್ರು. ಆಮೇಲೆ ಮತ್ತೆ ಬಂದ್ಬಿಟ್ಟು ಮೊನ್ನೆ ಒಂದು 5 ತಿಂಗಳ ಕೆಳಗೆ ಬಂದ್ಬಿಟ್ಟು ಯಾರೋ ಒಬ್ಬ ಹುಡುಗನ್ ಕರ್ಕೊಂಬಂದು ಒಂಚೂರು ಗತ್ತಾಗಿರೋದು ಕರ್ಕೊಂಬಂದು ಇನ್ನು ಯಾವಾಗ ಕಟ್ತೀಯಪ್ಪ ಹಂಗೆ ಹಿಂಗೆ ಅಂತಂದ್ರು. ಅವರು ನಮಗೆ ಪರಿಚಯ ಹುಡುಗನೇ, ಗೆಳೆಯ ನೀನು ಕಟ್ತಿ ಹೆಂಗಪ್ಪ, ನಾನು ಈ ಸಂಘದಲ್ಲಿ ವಕ್ತಾರವಾಗಿದ್ದೀನಿ, ಅದು ನೀನು ವಕ್ತಾರವಾಗಿದ್ರೆ ನೀನು ಸಂಘದಲ್ಲಿರಪ್ಪ, ನನ್ನ ಕಷ್ಟ ಸುಖಕ್ಕೆ ನೀನು ಬರೋಕ್ಕಾಗಲ್ಲ, ಸಂಘದಲ್ಲಿ ನೀನು ನನಗೆ ಕಷ್ಟ ಆಯ್ತಲ್ಲಪ್ಪ, ಮತ್ತೆ ಏನು ಹೆಲ್ಪ್ ಮಾಡಿತ್ತಪ್ಪ, ನಾನು LIC ಬಾಂಡ್ ಕಟ್ಟೀನಿ, ಆರೋಗ್ಯ ಸುರಕ್ಷಾ ಮಾಡ್ತೀನಿ, ನನಗೆ ಏನು ಹೆಲ್ಪ್ ಆಗೈತೆ ಅಂತ ಅವ್ರಿಗೂ ಕೇಳಿದೆ. ಅವರಿದ್ದಾರೆ ಏನು ಮಾಡಿರಿ ಸರ್ ಅಂತಂದ್ರು. 10,000 ಬರುತ್ತೆ, ಬಿಲ್ಲೆಲ್ಲ ತೊಗೊಂಬರ್ರಿ ಅಂದರು. ಸರ್ ನಾನು ಬಿಲ್ಲೆಲ್ಲ ಹುಡುಕೊಂಡು ಕುತ್ಕೊಳಕ್ ಬರಲ್ಲ, ನಾನು ಜೀವ ಉಳಿದಿರೋದು ಹೆಚ್ಚಿನ ಮಾತೈತೆ, ಅವತ್ತು ಹಾರ್ಟ್ ಅಟ್ಯಾಕ್ ಆಗಿ ನಮ್ಮ ತಾಯಿಯವ್ರಿಗೆ ಕರ್ಕೊಂಡು ಹೋಗಿರೋದು, ಅವ್ರಿಗೆ ವಿದ್ಯಾವಂತರು ಅಂಥವ್ರ ಉಳ್ಕೊಂಬಂದಾರ, ನಾವು ಬಿಲ್ ಹುಡ್ಕೊಂಡು ಕುತ್ಕೊಳಕ್ ಬರಲ್ಲ, ಆ ಹಾಸ್ಪಿಟ್ಲದು ಫೈಲ್ ಕೊಡ್ತೀನಿ, ಹೋಗಿ ನಿಮ್ಮ ಅದೇ ಶಿವಮೊಗ್ಗದಲ್ಲಿ ನಿಮ್ಮ SP ಅವ್ರು ಇದ್ದೇ ಇರ್ತಾರಲ್ಲ ಹಾಸ್ಪಿಟಲ್ ಕಲೆಕ್ಟ್ ಮಾಡ್ಕೊಳ್ಳಿ ಬಿಲ್ ಬೇಕಾರೆ ಅದೇ ಬರಲ್ಲಿ ಅಂತ ಹೇಳಿದೆ. ಇಲ್ಲ ನಿಮ್ಮ ಬಿಲ್ ಬೇರೆ ಕೊಡಕ್ಕೆ ಬರ ಸರ್, ಅಲ್ಲಿಗೆ ಹೋಗಿ ಫೋನ್ ಮಾಡಲಿ, ನನಗೆ ಹೋಗೋಕೆ 10,000 ರೂಪಾಯಿ ಖರ್ಚು ಬೇಕು, ನೀವು ಕೊಡ್ತೀರಾ, ಜೊತೆಗೆ ಬರ್ರಿ ಕೊಡಿಸ್ತೀನಿ ಅಂದೆ. 10,000 ಚೆಕಪ್ ಬೇಕು ದುಡ್ಡು, ನೀವು ಬರ್ರಿ ಜೊತೆಗೆ ಯಾರೋ ಒಬ್ರು, ನಾನು ಕೊಡಿಸ್ತೀನಿ ಬಿಲ್ಲೆಲ್ಲವ ಅಂತಂದೆ. ಆ ಬಿಲ್ ಕೊಡಿಸ್ರಿ ಅಂತಾರೆ. 10,000 ಬರುತ್ತೆ ಅಂತಾರೆ. 10,000 ತಾನು ನಾನು ಏನು ಮಾಡೋಣ ಸರ್, ಒಂದ್ಸರಿ ಚೆಕಪ್ಗೆ ಹೋದ್ರೆ 10,000 ಬರುತ್ತೆ. ಅದಕ್ಕೆ ಅವರು ಜೈಲಿಗೆ ಹಾಕೋಕೆ ಹಂಗೆ ಅಂದರು. ನಾನು ಕಟ್ಟಕ್ಕೆ ಹೋಗಿಲ್ಲ ಸರ್, ನಾನು ಕಟ್ಟಬೇಕು ಅಂದರೆ ಅವರು ಇನ್ನು ಪಾಸ್ಬುಕ್ ಕೊಡಲಿ, ನನ್ನ ಉಳಿತಾಯ ದುಡ್ಡು ಕೊಡಲಿ, ಆಮೇಲೆ PRK ನಾನು ದುಡ್ಡು ಕಟ್ಟಿದ್ದೀನಲ್ಲ, ಸ್ವತ್ತ ಕೊಡೋದು ಬೇಡ, ಈಗ ಬದುಕಿದಾಗ ವಾಪಸ್ ಕೊಟ್ಬಿಡ್ಲಿ, ಆಮೇಲೆ LIC ಬಾಂಡಿಗೆ ದುಡ್ಡು ಕಟ್ಟಿದ್ದೀನಲ್ಲ ಅದ್ರ ದುಡ್ಡು ಕೊಡಲಿ, ಆ ದುಡ್ಡು ಅಷ್ಟು ಬ್ಯಾಂಕಿಗೆ ಕಟ್ಟಿ ಇನ್ನೇನು ಕಟ್ಟಬೇಕು ಅಷ್ಟು ಕಟ್ತೀನಿ ಸರ್ ನಾನು. ನಾನು ಇವ್ರ ಹತ್ರ ನಾನು ನೋಡ್ರಿ, ನಾನು ಬೇರೆ ದುಡ್ಡು ತಾನು ನನಗೇನು ಬೇಕಿಲ್ಲ, ನಾನು ದುಡ್ಡೇ ನನ್ನ ಹತ್ರ ನಿಂತಿಲ್ಲ, ನನ್ನ ಆರೋಗ್ಯ ನಿಂತ್ರೆ ಸಾಕಾಗೈತೆ, ನನಗೆ ಜೀವ ಉಳಿದ್ರೆ ಸಾಕಾಗೈತೆ, 2 ಮಕ್ಳಿದಾವೆ, ಆಗಿದ್ದಾರೆ, ಅವರು ನೋಡ್ಕೋಬೇಕು, ನಾನು ಅವರೇ ನನ್ನ ನೋಡ್ಕೊಂತ ಇದ್ದಾರೆ ಇವಾಗ, ಅವರು ಕೂಲಿ ಮಾಡಿ, ನಾನು ದುಡಿತಾ ಇಲ್ಲ. ಅವ್ರು ಬಂದ್ಬಿಟ್ಟು ನನಗೆ ಹಿಂಸೆ ಕೊಟ್ಟಷ್ಟು ಇನ್ನೂ ಜಾಸ್ತಿ ಆಗುತ್ತೆ. ಈಗ 5 ತಿಂಗಳಿಂದ ಬಂದಿಲ್ಲ, ಒಂದು 5 ತಿಂಗಳಾದ್ಮೇಲೆ ಬರ್ರಿ, ಅಲ್ಲಿ ತನಕ ಮಾತಾಡಲ್ಲ ಅಂತ ಹೇಳ್ಕಳ್ಸಿದ್ದೆ ಸರ್ ನಾನು ಅವ್ರಿಗೆ. ಅದಕ್ಕೆ 5 ತಿಂಗಳಾದ್ಮೇಲೆ ಬರ್ಬೋದು, ನೋಡೋಣ, ಬಂದ್ರೆ ಮಾತಾಡ್ತೀನಿ ಸರ್, ಅಷ್ಟೇ ಮಾತಾಡೋದು. ಯಾವ ಊರು ನಿಮ್ದು? ಹೊಸದುರ್ಗ ಅಂತೇಳಿ, ಚಿತ್ರದುರ್ಗ ಜಿಲ್ಲೆ. ಹೊಸದುರ್ಗ. ಸಂಘದ ಹೆಸರು ಕುವೆಂಪು ಅಂತೇಳಿ ಸರ್. ನೋಡಿ, ಇವರು ರೌಡಿಸಮ್ ಮೇಲೆ ಕಾಲ ಕಳೆದ್ಬಿಟ್ರು, ಓಕೆನಾ? ಯಾರೋ ಒಬ್ರಿಗೆ ದುಡ್ಡು ಕೊಡ್ತಾರಂತ, ಇನ್ಯಾರಿಗೋ ಚೆಕ್ ಕೊಟ್ರ ಅಂತ ಅಂದ್ಬಿಟ್ಟು ಸಂಘದ ಸದಸ್ಯನೇ ಸಾಯಿಸೋ ಮಟ್ಟಕ್ಕೆ ತಂದ್ರು. ನಿಮ್ಮ ಹೆಂಡತಿ ಮುಂದೆ ಹೋಗಿ ನಿಮ್ಮ ಮರ್ಯಾದೆ ತೆಗಿತಾ ಇದಾರೆ ಪಬ್ಲಿಕ್ ನಲ್ಲಿ, ಓಕೆನಾ? ಅಕಸ್ಮಾತ್ ವೀಕ್ ಹಾರ್ಟೆಡ್ ಆಗಿರೋರು ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಏನ್ ಗ್ಯಾರಂಟಿ, ಏನ್ ಕತೆ? ಸಂಘದವ್ರಿಗೆ ನೀವೆಲ್ಲರೂ ಒಗ್ಗಟ್ಟಾಗ್ಬೇಕು. ನಾನು ಕರ್ನಾಟಕ ಜನತೆಯಲ್ಲಿ ಕೇಳ್ಕೊತಾರೆ ಅಷ್ಟೇ, ನೀವು ಸಾಲ ತಗೊಂಡಿದ್ದೀರಾ, ಸಾಲ ಕಟ್ಟಿ ಬಡ್ಡಿ ಸಮೇತ ನೀವು ಸಾಲ ಕಟ್ಟಲೇಬೇಕು. ಆದ್ರೆ ನಾನು ಹೇಳ್ತಾ ಇದ್ದೆ ಗೊತ್ತಾ ಸರ್, ಈಗ ಒಂದು ಮಾತಾಡ್ತೀನಿ ಸರ್, ಇವರು ದುಡ್ಡು ಕೊಟ್ಟಿದ್ದಾರೆ ಸರ್ ನನಗೆ. ಈಗ ಯೂಟ್ಯೂಬ್ನಾಗ ಬರ್ತಾ ಇದೆ ವಿಡಿಯೋಗಳು ನೋಡ್ತಾ ಇರ್ತೀವಿ ನಾವು. ಈಗ ಸರ್ಕಾರದಿಂದ 5% ಸಬ್ಸಿಡಿ ಬಂದಿದೆ, ಅದು ಬಂದಿದೆ, ಇದು ಬಂದಿದೆ, ಅದೇನ್ ಬಂದಿದೆ ಏನ್ ಬಿಟ್ಟಿದೆ ನನಗೆ ಗೊತ್ತಿಲ್ಲ ಸರ್. ಇವರು ಸರ್ಕಾರ ಸಂಸ್ಥೆ ಒಳಗಿಂದ ಒಬ್ರಿಗೆ ಆರೋಗ್ಯ ತೊಂದರೆ ಆದ್ರೆ ಏನು ಸಹಕಾರ ಮಾಡ್ತಾರೆ ಅವರು. ಅದನ್ನ ಕೊಟ್ಟಿದ್ರಂತಲ್ಲ, ಯಾರಿಗೂ ಚೆಕ್ ಕೊಡ್ತಾರಂತೆ, ಅದೇನೇನು ಕತೆಗಳು ಅವ್ರವ್ರು ಹೇಳ್ತಾರಪ್ಪ ನಮ್ಗೆ. ಕೂತಾರಲ್ಲ ಇಲ್ಲಿ ಇವ್ರು ಯಾವ ವೀಕ್ ಇದೆ ಸರ್, ನಂದು ಹಾರ್ಟ್ ವೀಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಸರ್. ಈಗ ನನಗೆ ಏನಾರ ನಾಳೆ ದಿವಸ ತೊಂದರೆ ಆಗ್ತಾ ಇದೆ, ನನಗೆ ಯಾರು ಸಂಘದಲ್ಲಿ ಇದೀನಿ ಅಂತ ತಿಳ್ಕೊಳ್ರಿ, ಸಂಘದಿಂದ ನನಗೆ ಏನು ಸಹಕಾರ ಬರುತ್ತೆ, ನಾನು ಬಡವ, ದುಡಿಮೆ ಅವತ್ತಿಂದ ದುಡಿಮೆ. ಹಾರ್ಟ್ ಅಟ್ಯಾಕ್ ಆಗಿದೆ, ವೀಕ್ ಹಾರ್ಟ್ ಇದೆ, ಆದ್ರೂ ಕೂಡ ನಿಮ್ಗೆ ಮರ್ಯಾದೆ ತೆಗಿತಾ ಇದಾರೆ. ಹೌದು ಸರ್. ಅಕಸ್ಮಾತ್ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಈ ಬಡ್ಡಿ ಮಕ್ಳು ಏನ್ ಮಾಡ್ತಾರೆ, ಇವರು
ಧರ್ಮಸ್ಥಳ ಸಂಘದಲ್ಲಿ ಒಂಚೂರು ಧರ್ಮನಾದ್ರು ಇಲ್ವಾ ಹೋಗ್ಲಿ, ನಿಮ್ಮನ್ನ ಸಾಯಿಸ್ಬಿಟ್ಟು ಇವ್ರೆ ಈಗ ಬಂದಿಲ್ಲ, ಈಗ ಮತ್ತೆ ಬರ್ತಾರೆ ಅನ್ನೋ ಒಂದು ಇದಕ್ಕೆ ನನ್ಗಲ್ಲಿ ಡಾವ್ ಆಗುತ್ತೆ ಸರ್. ಅಲ್ಲ ಡಾವ್ ಏನೂ ಇಲ್ಲ ನೋಡಿ, ಮೊದ್ಲೇ ವೀಕ್ ಹಾರ್ಟೆಡ್ ಆಗಿದೆ, ನೀವು ಹುಷಾರ್ ತಪ್ಪಬೇಡಿ, ಧೈರ್ಯವಾಗಿ ನಿಂತ್ಕೊಳ್ಳಿ, ಏನು ತೊಂದರೆ ಆಗಲ್ಲ. ಅವ್ರು ಕೋರ್ಟ್ಗೆ ಹೋಗ್ತಾರಾ, ಹೋಗ್ಲಿ, ನಿಮ್ಗೆ ಫ್ರೀ ಆಗಿ ಲಾಯರ್ ನಾನು ಕೊಡ್ತೀನಿ. ರೀ ಯಜಮಾನ್ರೆ, ಅವ್ರದ್ದೇನ್ ದುಡ್ಡಿದೆ ಅದು ನೀವು ಕಟ್ಟಿ, ಆದ್ರೆ ನಿಮ್ಗೇನ್ ದುಡ್ಡು ಬರ್ಬೇಕು ಅದು ನಿಮ್ಗೆ ಬರ್ಲೇಬೇಕು. ಅವ್ರು ಕೋರ್ಟ್ಗೆ ಹೋಗ್ಲಿ ಅಂತಂದ್ರೆ ಹೋಗ್ಲಿ, ಅವ್ರಿಗಂತ ತಾಕತ್ತಿದ್ರೆ ನರ ಇದ್ರೆ ಕೋರ್ಟ್ಗೆ ಹೋಗ್ಬಿಟ್ಟು ವಸೂಲಿ ಮಾಡ್ಲಿ. ಇದು ಗ್ರೂಪ್ ಲೋನ್ ನಿಜ, ಇದು ಗ್ರೂಪ್ ಲೋನ್ ಕೊಟ್ಟಿರ್ಬೋದು ಸಂಘಕ್ಕೆ. ಯಜಮಾನ್ರೆ ಒಂದ್ ನಿಮಿಷ ಇರಿ, ಕರ್ನಾಟಕದಲ್ಲಿ ನಿಮ್ಮಂತ ದಿನ ನಮ್ ಜೊತೆ ಮಾತಾಡ್ತಾ ಇರ್ತಾರೆ. ಫಸ್ಟ್ ಜನಗಳು ಒಂದಾಗ್ಬೇಕು, ಹಣಕ್ಕೋಸ್ಕರ ಊರ್ನೇ ಹಾಳು ಮಾಡ್ಕೊಂಡು ಅಲ್ಲಿರೋ ಕೆಲವು ಸದಸ್ಯರುಗಳೇ ಹಾಳಾಗೋಗ್ಬಿಟ್ಟಿದ್ದಾರೆ. ಇವತ್ತು ಅದಕ್ಕೆ ಹೇಳಿದ್ರೆ ನ್ಯಾಯಗಳು ಸಿಗ್ತಾ ಇಲ್ಲ ಅಂತ. ನೀವೇ ನ್ಯಾಯ ಕೊಡಿಸ್ಕೊಳ್ಳಿ, ನೀವೇ ಪ್ರಶ್ನೆಗಳು ಮಾಡ್ಕೊಳ್ಳಿ. ನೀವು ಪ್ರಶ್ನೆ ಮಾಡಿದ್ರೆ ನಿಮ್ಗೆ ನ್ಯಾಯ ಸಿಗುತ್ತೆ. ಪ್ರಶ್ನೆ ಮಾಡಿಲ್ಲ ಅಂದ್ರೆ ನಿಮ್ಮ ವಂಶದವರೆಗೂ ಅವ್ರು ಪ್ರಶ್ನೆ ಮಾಡ್ತಾ ಇರ್ತಾರೆ, ದಬ್ಬಾಳಿಕೆ ಮಾಡ್ತಿರ್ತಾರೆ, ನಿಮ್ಮ ಮೇಲೆ ಅವರು ಸವಾರಿ ಮಾಡ್ತಿರ್ತಾರೆ. ಯಾಕೆಂದ್ರೆ ಧರ್ಮಸ್ಥಳ ಸಂಘದ ಹಲ್ಕಟ್ ಸಂಘ ಅಂತ ಒಂದ್ಸಲ ಹೇಳಿದ್ದೆ ನಾನು, ದರೋಡೆ ಸಂಘ. ಯಾಕೆಂದ್ರೆ ನೀವು ಹೇಳಿದ್ರಲ್ಲ ವೀಕ್ ಹಾರ್ಟೆಡ್ ಅಂತ, ವೀಕ್ ಹಾರ್ಟೆಡ್ ಆಗಿರೋರು ಕೂಡ ಅವ್ರು ಈ ತರ ಹಿಂಸೆ ಕೊಡ್ತಾರಂದ್ರೆ ಎಲ್ಲಿ ದಾನ ಮಾಡ್ತಾ ಇದ್ರೆ ಅವರು ನಿಮ್ಮ ಹತ್ರ ಕಿತ್ಕೊಂಡು ನಿಮ್ಮನ್ನೇ ಸರ್ವನಾಶ ಮಾಡಿ ಒಂದು ಕೆರೆ ಕಟ್ಬಿಟ್ರೆ ಆಯ್ತಾ? ನೀವೇ ಇರಲ್ವಲ್ಲ ಆ ಕೆರೆನಲ್ಲಿ ಸವಲತ್ತು ತಗೊಳಕ್ಕೆ. ಅದೇ ನಮ್ಮನ್ನ ಕೆರೆ ಒಳಗೆ ಮುಳುಗಿಸ್ಬಿಡ್ತಾರೆ ಅಷ್ಟೇ. ಬೇಕಿದೆ ಕಳ್ಳ ಬಡ್ಡಿ ಮಕ್ಳು ಇವರು. ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕೇಳಿ ಸರ್, ನಮ್ಮ ಮನೆಯವರು ಸಂಘದಲ್ಲಿ ಇದ್ರು ಸರ್, ಅವರಲ್ಲಿ ಸಂಘದಲ್ಲಿ ಅವರು ವೈಫ್ ಸಂಘದಲ್ಲಿದ್ರು ದುಡ್ಡು ಅಂತ ಇದ್ರು. ಮಾಡಿದೆ ನನಗೆ ಹುಷಾರಿಲ್ಲ ಅಂತೇಳಿ ಅವಾಗ ಫಸ್ಟ್ ಕ್ಲಿಯರ್ ಮಾಡ್ಬಿಟ್ಟೆ. ನನ್ ಬೇಕಾದ್ರೆ ಹೇಳ್ಕೋಬಹುದು, ಅವ್ರಿಗೆ ಹೇಳ್ಕೊಳಕ್ ಬರಲ್ಲ ಅಂತೇಳಿ ನಮ್ ತಾಯಿಯರು ಬಟ್ಟೆ ವ್ಯಾಪಾರಕ್ಕೆ ಹಳ್ಳಿ ಮೇಲೆ ಬಟ್ಟೆ ವ್ಯಾಪಾರಕ್ಕೆ ಹೋಗಿ ಬರ್ತಾರೆ, ಆ ದುಡ್ಡು ಕ್ಲಿಯರ್ ಮಾಡಿದ್ರು. ಅದ್ರ ತಗೊಂಡು ಅದೇ ಒಂದು ಲಕ್ಷ ಲೋನ್ ಕೊಡಿಸ್ತೀವಿ, ಅದ್ರ ತಗೊಂಡು ಇದು ಕಟ್ರಿ ಅಂತ ಹೇಳ್ತಾರೆ ಸರ್ ಅವರು. ಅದಕ್ಕೆ ಮತ್ತೆ ಮೇಲೆ ಆ ದುಡ್ಡು ಎಂತ ಲೂಟಿ ಕೆಲಸ ಬೇಕಾದ್ರೂ ಧರ್ಮಸ್ಥಳ ಸಂಘದವ್ರು ಮಾಡ್ತಾರೆ. ಹೌದು ಸರ್. ನಿಮ್ ನಂಬರ್ ಹೇಳಿ, ಯಾರಾದ್ರೂ ನಿಮ್ಗೆ ನೆರವು ಬಂದ್ರೆ ನೆರವು ಬರ್ಲಿ. ನೀವ್ ಹೇಳಿದಲ್ಲ ಇಷ್ಟೇನೆ ಯಜಮಾನ್ರೆ, ನಿಮ್ ಹೆಸರು ಹೇಳಿ ಸರ್. ಪರಮೇಶ್ ಅಂತ ಸರ್. ಪರಮೇಶ್ ಅವ್ರೆ, ನಿಮ್ಗೆ PRK ಬಾಂಡ್ ಬರ್ಬೇಕು. ಹೌದು ಸರ್. PRK ಬಾಂಡ್ ಈ ದುಡ್ಡು ಎಲ್ಲೋ ಹೋಗ್ತಿದ್ಯಾ ಅದನ್ನ ತಿಳ್ಕೊಳ್ಳಿ, ವಿತ್ ಲೆಟರ್ ಸಮೇತ ನಿಮ್ಗೆ ಬರ್ಬೇಕು. LIC ಬಾಂಡ್ ಎಲ್ಲೋ ಹೋಗಿದೆ ತಿಳ್ಕೊಳ್ಳಿ, ಬಾಂಡ್ ಸಮೇತ ನಿಮ್ಗೆ ಬೇಕು. ಬ್ಯಾಂಕ್ ಸ್ಟೇಟ್ಮೆಂಟ್ ನೀವು ಶುರುವಾಗ್ಲಿಂದ ಸಂಘ ಶುರುವಾದಾಗ್ಲಿಂದ ಇಲ್ಲಿವರೆಗೂ ಇರುವಂತ ಬ್ಯಾಂಕ್ ಸ್ಟೇಟ್ಮೆಂಟ್ ನಿಮ್ಗೆ ಬೇಕು. ಅವ್ರು ಹೇಳ್ತಾರೆ ಯಾವ್ದೋ ನಿರ್ಣಯ ಬುಕ್ಕು ಅದು ಬದನೆಕಾಯಿ ಅಂತ, ಆ ಬದನೆಕಾಯಿ ಗಿದನೆಕಾಯಿ ಎಲ್ಲ ಬೇಡ ನಮ್ಗೆ, ಬ್ಯಾಂಕ್ ಸ್ಟೇಟ್ಮೆಂಟು ಇದು ನಿರ್ಣಯ ಬುಕ್ ಎರಡೂ ಬೇಕು. ಎರಡು ಕಂಪೇರ್ ಮಾಡಿ ಯಾವ್ದು ಕಮ್ಮಿ ಇದೆ ನೋಡಿ, ಯಾವ್ದ್ರ ಮೋಸ ಆಗ್ತಿದೆ ಬನ್ನಿ. ಗೊತ್ತಾಗಿದೆ ಸರ್, ನಮ್ಗೆ ಗೊತ್ತಾಯ್ತು, ನಾನು ನಿಮಗೆ ಕಾಲ್ ಮಾಡಿದ್ದು ಸರ್. ತೋಳಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ರ ನಿಮ್ಗೆ? ಇಲ್ಲ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನಿರ್ಣಯ ಬುಕ್ ಅಲ್ಲಿ ದುಡ್ಡು ನಾವು ಕಟ್ಟಿರೋದಕ್ಕಿಂತ ಎಕ್ಸ್ಟ್ರಾ ಸ್ಪೇರ್ ಬರ್ತಿದೆ ಸರ್. ಅದಕ್ಕೋಸ್ಕರ ನಾವು ಲೆಕ್ಕ ಮಾಡ್ಕೊಂಡೆ ನಿಮಗೆ ಫೋನ್ ಮಾಡ್ತೀವಿ. ನಿರ್ಣಯ ಬುಕ್ ನಿಮ್ಮಂತವ್ರ ಹತ್ರ ದುಡ್ಡು ಕಿತ್ಕೊಂಡು ಉದ್ಧಾರ ಮಾಡ್ತೀನಿ, ಜನಗಳಿಗೆ ಉದ್ಧಾರ ಮಾಡ್ತೀನಿ ಅಂತ ಹೋಗ್ತಾರಲ್ಲ ಇವರು. ಇವ್ರಿಗೆ ಏನು ಥೂ 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 ಕಟ್ಟಲ್ ಪಟ್ಟಿ ಇಟ್ಕೊಂಡು ಸರ್ಕಲ್ ಕರ್ಕೊಂಡ್ಬಂದು ಹೊಡಿಬೇಕು ಕೆಲವ್ರನ್ನ ಎಲ್ಲರೂ ಅಲ್ಲ. ಅಂತಲ್ಲ ಸರ್, ಇವ್ರು ದುಡ್ಡು ಮಾಡ್ಕೊಳಕ್ಕೆ ಬಡವ್ರನ್ನ ತುಳಿಯೋಕೆ ಟೈಮ್ ಒಳ್ಳೆ ಅವಕಾಶ ಉಳ್ಕೊಂಡ್ರ ಸರ್. ಬೇರೆ ದೊಡ್ಡವರು ಹೋಗ್ಬಿಟ್ರೆ ಅವ್ರು ಲಾ ಪಾಯಿಂಟ್ ಹಿಡ್ಕೊಂಡ್ ಬರ್ತಾರೆ ಅಂತ ಹೇಳಿ ಅವ್ರ ಸವಾಸ ಕೂದಂಗೆ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಂತ ಹೇಳಿ ಬಡವ್ರು ಹಿಡ್ಕೊಂಡ್ರಲ್ಲ. ಯಾಕೆಂದ್ರೆ ಯಾವ್ದೇ ಒಂದು ಕೋರ್ಟ್ ಹತ್ತಲ್ಲ ಅವರು, ಅವ್ರ ಹತ್ರ ದುಡ್ಡಿರಲ್ಲ ಅನ್ನೋ ಉದ್ದೇಶಕ್ಕೆ ಇದ್ ಮಾಡ್ತೀರ ಸರ್. ನೋಡಿ, ಕೋರ್ಟ್ ಅದ್ ಏನ್ ದೊಡ್ಡ ವಿಷಯ ಅಲ್ಲ. ನೀವು ಕೋರ್ಟ್ ಹತ್ಬೇಕಾರೆ ಹೇಳಿ, ಬನ್ನಿ ನಮ್ಮ ಆಫೀಸ್ಗೆ, ಫ್ರೀಯಾಗಿ ಲಾಯರ್ಗಳ ಕೊಡ್ತೀನಿ ನಿಮ್ಗೆ. ಇನ್ನು ಎಷ್ಟು ಅಂತ ಹೇಳಿ ನಾನು, ಎಷ್ಟು ಅಂತ ನಿಮ್ಗಳಿಗೆ ಬಡ್ಕೊಳ್ಳಿ, ನಾನು ಪ್ರತಿಯೊಬ್ಬರಿಗೂ ವಿಡಿಯೋ ಮಾಡ್ಕೊಳ್ಳಿ, ಆಡಿಯೋ ಮಾಡ್ಕೊಳ್ಳಿ ಅಂತ ಬಡ್ಕೋತಾನೆ ಇರ್ತೀನಿ. ಆಡಿಯೋನ ಮಾಡ್ಕೊಳ್ಳಲ್ಲ, ಕೆಲವರು ವಿಡಿಯೋನ ಮಾಡಲ್ಲ, ನಮ್ಗೆ ಬರೀ ಕಾಲ್ ಮಾಡ್ತಾರೆ, ಮತ್ತೆ ಕತೆ ಹೊಡಿತಾರೆ. ನಿಮ್ಗೋಸ್ಕರ ನೀವು ಪ್ರಶ್ನೆ ಮಾಡಿ, ಇಲ್ಲ ಅಂತ ನಿಮ್ಗೆ ಯಾವ ದೇವರು ಬರಲ್ಲ, ಯಾವ ದೇವರು ಬರಲ್ಲ. ನಿಮ್ಗೋಸ್ಕರ ಪ್ರಶ್ನೆ ಮಾಡಿ, ಗಟ್ಟಿಯಾಗಿ ನಿಂತ್ಕೊಳ್ಳಿ. ವೀಕ್ ಹಾರ್ಟೆಡ್ ಅಂತೀರಿ, ತಲೆ ಕೆಡಿಸ್ಕೊಬಿಡಿ, ಆರಾಮಾಗಿರಿ. ಏನ್ ಮಾಡ್ತೀಯ ಮಾಡುವಂತಾನೆ ಅಂತ. ಏನಾದ್ರೂ ಹಿಂಸೆ ಕೊಡೋ ಸಂದರ್ಭ ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ಒಂದು ವಿಡಿಯೋ ಕಾಲ್ ಮಾಡಿ, ಇಲ್ಲ ಲೈವ್ ಫೇಸ್ಬುಕ್ ಅಲ್ಲಿ ಬಿಡಿ, ಇಲ್ಲ ನನ್ಗಾರ ಒಂದಷ್ಟು ಡಾಕ್ಯುಮೆಂಟ್ ಕಳಿಸಿ, ಬನ್ನಿ ಕೊಡ್ತೀವಿ. ನಾನು ಒಂದೇ ಒಂದು ಪಾಯಿಂಟ್ ಮಾಡೋದು, ನಾನು ನಾಳೆಗೆ ಸಾಯ್ತಿಲ್ಲ ಗೊತ್ತಿಲ್ಲ, ನನಗೇನಾದ್ರು ತೊಂದರೆ ಆಯ್ತು ಅಂದ್ರೆ ಆ ಸಂಘದ್ದು ಅದಕ್ಕೆ ಅಧ್ಯಕ್ಷರು ಅದೇನಿದೆ ಕಮಿಟಿ ಐತ, ಕಮಿಟಿ ಹೆಸರು ಬರ್ದೆ ನಾನು ಪ್ರಾಣ ಬಿಡ್ತೀನಿ ಹೊರತು ಅಷ್ಟು ಸುಲಭ ಪ್ರಾಣ ಬಿಡಲ್ಲ ಸರ್. ನೇರವಾಗಿ ತೊಂದರೆ ಕೊಡ್ತಾರೆ, ಅವ್ರ ಹೆಸರು ಹೇಳ್ಬಿಡಿ ತೆಗಿ. ಇಷ್ಟು ನಂದು ಅವ್ರ ಹೆಸರುಗಳು ಗೊತ್ತಿಲ್ಲ ಸರ್ ನನಗೆ. ಅವ್ರ ಹೆಸರುಗಳನ್ನ ನಿಮ್ ನೆರವಿಗೆ ನಾವಿರ್ತೀವಿ. ನಿಮ್ನ ಸಾಯಿಸುವಂತ ಏನಾದ್ರು ಮುಂದೆ ಬಂದ್ರೆ, ನಿಮ್ಗೆ ತೊಂದರೆ ಕೊಟ್ಟು ನಿಮ್ಗೆ ಮಾನಸಿಕವಾಗಿ ತೊಂದರೆ ಕೊಟ್ರೆ ಈ ಸಂಘದವರು, ಯಾಕಂದ್ರೆ ಅವ್ರಿಗೆಲ್ಲ ಸಾವಿನ ಬೆಲೆನೇ ಇಲ್ಲ. ಬಡ್ಡಿ ಮಕ್ಳಿಗೆ ಅವ್ರಿಗೆ ದುಡ್ಡು ಬೇಕು ಅಷ್ಟೇ. ಧೈರ್ಯವಾಗಿರಿ, ನಿಂತ್ಕೊಳ್ಳಿ. ಕೆರೆ ಕಟ್ಟಿ ಅಂತ ಅಂದ್ಬಿಟ್ಟು ನಿಮ್ಗಳನ್ನ ನಾಶ ಮಾಡೋದು, ಯಾವನ್ಗೋ ಪೆನ್ಷನ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಗಳ ದುಡ್ಡೇ ಕಿತ್ತು ಅಲ್ಲಿ ಕೊಡೋದು,
ಮದ್ಯವ್ಯಸನ ಕೇಂದ್ರ ಅಂತ ಮಾಡ್ತೀರಿ, ಫ್ರೀಯಾಗಿ ಮಾಡ್ತೀವಿ ಅಂತ ಲಕ್ಷ ಲಕ್ಷ ಸರ್ಕಾರದಿಂದ ತಗೊಳ್ಳೋದು, ನಾವು ಮಾಡಿದೀವಿ ಅಂತ ಪೋಸ್ ಕೊಡೋದು. ಹೌದು ಸರ್. ಈಗ ಬಿಡಿ ಸರ್, ನಿಮ್ಮಲ್ಲಿ ಬೇಜಾರಾಗ್ಬಿಟ್ಟಿದೆ. ನಾವು ಈಗ ಆರೋಗ್ಯ ಇನ್ಮೇಲೆ ಅಲರ್ಟ್ ಆಗಿರಿ, ವಿಡಿಯೋ ಆಡಿಯೋ ಎಲ್ಲ ಸಾಕ್ಷಿಗಳು ಮಾಡಿಟ್ಕೊಡಿ.